ವೆಲ್ ನಿಫ್ಟಿ ಕಳೆದ 6 ತಿಂಗಳಿಂದ 5.19% ಕೆಳಗಡೆ ಬಿದ್ದಿದೆ. ಅದೇ ಕಳೆದ 1 ತಿಂಗಳಿಂದ 2.29% ಕೆಳಗಡೆ ಬಿದ್ದಿದೆ. ಅದೇ 5 ಡೇಸಿಂದನೂ 0.06% ಕೆಳಗಡೆ ಬಿದ್ದಿದೆ. ಆದರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು January 23. ಇವತ್ತು ನಿಫ್ಟಿ 0.23% ಅಪ್ಪಲ್ಲಿದೆ. ಇವತ್ತು ಸ್ವಲ್ಪ ಮಾರ್ಕೆಟ್ ಮೇಲ್ಗಡೆ ಬಂದಿದೆ. ಇಷ್ಟು ದಿವಸ ಕೆಳಗಡೆ ಬಿದ್ದಿತ್ತು. ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಆ ರೀತಿ ಮೇಲೆ ಕೆಳಗಡೆ ಯಾವಾಗಲೂ ಇದ್ದಿದೆ. ಇದು ಮೊದಲನೇ ಸಲ ಅಲ್ಲ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರೋದು. ಎವ್ರಿ ಇಯರ್ ಮಾರ್ಕೆಟ್ ಕೆಳಗಡೆ ಮೇಲೆ ಆಗ್ತಾನೆ ಇರುತ್ತೆ. ಎವ್ರಿ ಇಯರ್ ಅಲ್ಲ, ಎವ್ರಿ ಡೇ ಆಗ್ತಾ ಇರುತ್ತೆ ಮಾರ್ಕೆಟ್ ಕೆಳಗಡೆ ಬೀಳೋದು ಮೇಲ್ಗಡೆ ಬೀಳೋದು. ನಿಫ್ಟಿ ಈ ತಿಂಗಳು ಅಂದ್ರೆ ಈ ಕ್ವಾರ್ಟರ್ ಇಷ್ಟೊಂದು ಕೆಳಗಡೆ ಬೀಳೋ ಕಾರಣ ಸುಮಾರು ಕಾರಣಗಳಿದೆ. FI ಸೆಲ್ ಮಾಡೋದಿರ್ಬೋದು, ಅದೇ ರೀತಿ ಟ್ರಂಪ್ ಎಲೆಕ್ಷನ್ ಇರ್ಬೋದು, ಸುಮಾರು ರೀಸನ್ ಇದೆ. ಬರೀ ಒಂದು ರೀಸನ್ಗೋಸ್ಕರ ಮಾರ್ಕೆಟ್ ಕೆಳಗಡೆ ಬೀಳಲ್ಲ. ಮತ್ತೆ ಮಾರ್ಕೆಟ್ನ ಸ್ವಭಾವನೇ ಆ ರೀತಿ ಮೇಲೆ ಕೆಳಗಡೆ ಆಗೋದೆ. ಈ ಮಾರ್ಕೆಟ್ ಅಂದಮೇಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹಾಗೆ ಇಲ್ಲಿ ರಿಸ್ಕ್ ಇರೋದೇ, ವೊಲಟಿಲಿಟಿ ಇರೋದೆ. ವೊಲಟಿಲಿಟಿ ಇಲ್ಲ ಅಂದ್ರೆ ಅದನ್ನು ಸ್ಟಾಕ್ ಮಾರ್ಕೆಟ್ ಅಂತಾನೆ ಕರೆಯಲ್ಲ. ನಾವು ಏನು ಮಾಡ್ಬೋದು ಅಂದ್ರೆ ಈ ಮೇಲೆ ಕೆಳಗೆ ಆಗೋದನ್ನ ಒಪ್ಕೊಂಡು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಡಿಸ್ಕೋಬಾರ್ದು ಏನು ಅಂದ್ರೆ ತುಂಬಾ ಜನ ಏನು ಮಾಡ್ತಾರೆ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಸ್ಟಾಕು ಅವರಿಗೆ ಎವ್ರಿ ಡೇ ಮೇಲೆ ಕೆಳಗೆ ಆಗೋದು ಕಾಣ್ತಾ ಇರುತ್ತೆ. ಕಣ್ಣಿಗೆ ಕಾಣೋದ್ರಿಂದ ಅವ್ರು ಏನಾಗ್ತಾರೆ, ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆಗಿ ಅವ್ರಿಗೆ ಮೇಲೆ ಹೋಗ್ತಾ ಇದ್ರು ಟೆನ್ಷನ್, ಕೆಳಗಡೆ ಬರ್ತಾ ಇದ್ರು ಟೆನ್ಷನ್. ಅದೇ ಅವ್ರಿಗೆ ಏನಾದ್ರು ಆ ಮೇಲೆ ಕೆಳಗೆ ಆಗೋದು ಕಣ್ಣಿಗೆ ಏನಾದ್ರು ಕಾಣ್ತಾ ಇಲ್ಲ ಅಂದ್ರೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ರಿಯಲ್ ಎಸ್ಟೇಟಲ್ಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದ್ರೆ ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಲ್ಲ. ರೇಟು ಡೇ ಬೈ ಡೇ ಮೇಲೆ ಹೋಗ್ತಿದೆ, ಕೆಳಗೆ ಹೋಗ್ತಿದೆ ಅಂತ ನಿಮ್ಗೆ ಯಾವುದೇ ರೀತಿ ಚಾರ್ಟ್ ಇರಲ್ಲ. ಅದಕ್ಕೆ ಏನು ಮಾಡ್ತೀರಾ, ನೀವು ಅದನ್ನ ಲಾಂಗ್ ಟರ್ಮ್ವರೆಗೂ ಇಟ್ಕೊಂಡಿರ್ತೀರಾ. ಇವಾಗ ಒಂದು ಸೈಟ್ ಬೈ ಮಾಡಿದ್ರ ಅಂದ ತಕ್ಷಣ ಮಾರನೇ ದಿನ ಸೆಲ್ ಮಾಡಕ್ಕೆ ಹೋಗ್ತೀರಾ? ಹೋಗಲ್ಲ. ಯಾಕಂದ್ರೆ ಅದು ನಿಮ್ಮ ಕಣ್ಣು ಕಾಣ್ತಾ ಇಲ್ಲ. ಪ್ರೈಸು ಮಾರನೇ ದಿನ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ, ಅಥವಾ ಮುಂದಿನ ತಿಂಗಳು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ನೀವು ಯಾವುದೇ ರೀತಿ ನಿಮ್ಗೆ ಚಾರ್ಟ್ ಇಲ್ಲ, ನೀವು ಪ್ರಿಡಿಕ್ಟ್ ಮಾಡೋದಕ್ಕೆ. ಆದರೆ ನೀವು ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಯಾಕೆ ಬೈ ಸೆಲ್ ಮಾಡಲಿ, ಯಾವಾಗ ಬೈ ಮಾಡಲಿ, ಯಾವಾಗ ಸೆಲ್ ಮಾಡಲಿ ಅಂತ ಯಾಕೆ ತಲೆ ಕೆಡಿಸ್ಕೊತೀರಾ ಅಂದರೆ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಶೇರ್ ಪ್ರೈಸು ಕೆಳಗೆ ಮೇಲೆ ಮೇಲೆ ಕೆಳಗೆ ಆಗ್ತಿದೆ. ಅದಕ್ಕೋಸ್ಕರ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಈ ಮೇಲೆ ಕೆಳಗೆ ಅಂತ ತಲೆ ಕೆಡಿಸ್ಕೊಳ್ಳೋದೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ನೀವೇನು ಮಾಡ್ಬೋದು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲೂ ಸೇಮ್ ರಿಯಲ್ ಎಸ್ಟೇಟ್ ಥರ ನೀವು ಪ್ರತಿದಿನ ಯಾವುದೇ ಚಾರ್ಟ್ ಕಾಣಲ್ಲ. ನಿಮ್ಮ ಮ್ಯೂಚುವಲ್ ಫಂಡ್ ಇಷ್ಟು ಮೇಲೆ ಹೋಯಿತು, ಇಷ್ಟು ಕೆಳಗಡೆ ಬಂತು, ಇವತ್ತು ಇಷ್ಟು ಗೇನ್ ಆಯಿತು, ಇಷ್ಟು ಲಾಸ್ ಆಯಿತು ಅಂತ ಯಾವುದೇ ರೀತಿ ನಿಮಗೆ ಚಾರ್ಟ್ ಕಾಣಲ್ಲ. ನೀವು ಮ್ಯೂಚುವಲ್ ಫಂಡಲ್ಲಿ ಎವ್ರಿ ಮಂತ್ SIP ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ವಿಚ್ ಇಸ್ ವೆರಿ ಗುಡ್. ಅದೇ ರೀತಿ ಮಾರ್ಕೆಟ್ ಕೆಳಗಡೆ ಬೀಳೋ ಟೈಮಲ್ಲಿ ಯಾರಾದರೂ ಮಾರ್ಕೆಟ್ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂದರೆ ಅದೊಂದು ಫುಲಿಶ್ನೆಸ್ ಅಂತ ಹೇಳ್ಬೋದು. ಯಾಕಂದರೆ ಸ್ಮಾರ್ಟ್ ಇನ್ವೆಸ್ಟರ್ ಯಾವಾಗಲೂ ಮಾರ್ಕೆಟ್ ಕೆಳಗಡೆ ಬಿದ್ದಾಗಲೇ ಇನ್ನೂ ಅಕ್ಯುಮುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗ. ನೀವು ಕೂಡ ಸ್ಮಾರ್ಟ್ ಇನ್ವೆಸ್ಟರ್ ಆಗಬೇಕು ಅಂದರೆ ನೀವು ಮಾರ್ಕೆಟ್ ಕೆಳಗಡೆ ಬಿದ್ದಾಗಲೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ರಿಸ್ಕಿ ಆಗಿರುತ್ತೆ. ಆದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಒಂದು ಬಾಸ್ಕೆಟ್ ಇರುತ್ತೆ, ಒಂದು 25, 30, 40 ಸ್ಟಾಕ್ಸ್ ಇರೋದ್ರಿಂದ ಇಲ್ಲಿ ನಿಮಗೆ ಡೈವರ್ಸಿಫಿಕೇಶನ್ ಸಿಗುತ್ತೆ, ನಿಮ್ಮ ರಿಸ್ಕು ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ನೀವು ಮ್ಯೂಚುವಲ್ ಫಂಡಲ್ಲಿ ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ನೀವು ಮಾರ್ಕೆಟ್ ಕೆಳಗೆ ಬಿದ್ದಿದೆಯಾ ಮೇಲೆ ಬಿದ್ದಿದೆಯಾ ಏನೂ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ನಿಮಗೆ ಎರಡೂ ಟೈಮಲ್ಲೂ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಆಗುತ್ತೆ, ನಿಮ್ಮ ಲಾಂಗ್ ಟರ್ಮಲ್ಲಿ ಆವ್ರೇಜ್ ಆಗುತ್ತೆ. ಇವತ್ತು ನಾನು ಹೇಳಿಕೊಟ್ಟಿರೋ ಮ್ಯೂಚುವಲ್ ಫಂಡು ಸ್ವಲ್ಪ ರಿಸ್ಕ್ ಕ್ಯಾಟಗರಿಗೆ ಸೇರುತ್ತೆ. ಈ ಮ್ಯೂಚುವಲ್ ಫಂಡ್ನ ನೀವು ಕನ್ಸಿಡರ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಲಾಂಗ್ ಟರ್ಮ್ ಇರಬೇಕು. ಲಾಂಗ್ ಟರ್ಮ್ ಅಂದ ತಕ್ಷಣ 3 ವರ್ಷ 4 ವರ್ಷ ಅಲ್ಲ, ಅಟ್ಲೀಸ್ಟ್ 15 ವರ್ಷ ಇರಬೇಕು. ಮಿನಿಮಮ್ 15 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟಾದರೂ ಇರಲಿ, 20 ಇರಲಿ, 25 ಇರಲಿ, 30 ವರ್ಷ ಆಯ್ತು, ಎಷ್ಟಾದರೂ ಇರಲಿ, ದುಡ್ಡನ್ನ ಟಚ್ ಮಾಡಕ್ಕೆ ಹೋಗಲ್ಲ ಅಂದರೆ ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲ ಅಂದರೆ ಇವಾಗಲೇ ವಿಡಿಯೋಯಿಂದ ಆಚೆ ಬಂದ್ಬಿಡಿ. ಮೊದಲನೇದಾಗಿ ನಾನು ಈ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡೋದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇಟ್ಕೊಂಡಿದ್ದೀನಿ. ನಾನು ಈ ಮ್ಯೂಚುವಲ್ ಫಂಡ್ನ ಯಾವ ಕ್ರೈಟೀರಿಯಾ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಮೊದಲನೇದಾಗಿ ಎಲ್ಲ ಮ್ಯೂಚುವಲ್ ಫಂಡ್ಗಳು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು. ಯಾವುದೇ ಡೆಟ್ ಮ್ಯೂಚುವಲ್ ಫಂಡ್ ಇಲ್ಲ, ಗೋಲ್ಡ್ ಮ್ಯೂಚುವಲ್ ಫಂಡ್ ಇಲ್ಲ, ALSS ಇಲ್ಲ, ಯಾವುದೇ ರೀತಿ ಇಲ್ಲ. ಇವೆಲ್ಲನೂ ಪ್ಯೂರ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು. ನೆಕ್ಸ್ಟ್ ಕ್ರೈಟೀರಿಯಾ, ಈ ಎಲ್ಲ ಮ್ಯೂಚುವಲ್ ಫಂಡ್ನ AUM 1,000 ಕೋಟಿಗಿಂತ ಜಾಸ್ತಿ ಇರಬೇಕು. ಕಡಿಮೆ AUM ಇದ್ದಷ್ಟು ಒಳ್ಳೆಯದು ಅಂತಾರೆ, ಆದರೆ ಮಿನಿಮಮ್ 1,000 ಕೋಟಿ ಆದರೂ ಇರಲೇಬೇಕು. ಅದಕ್ಕಿಂತ ಕೆಳಗಡೆ ಇದ್ದರೆ ನಾನು ಈ ಮ್ಯೂಚುವಲ್ ಫಂಡ್ನ ಕನ್ಸಿಡರ್ ಮಾಡಲ್ಲ. ಇನ್ನು ನೆಕ್ಸ್ಟ್ ಏನು ಬರುತ್ತೆ, ಎಕ್ಸ್ಪೆನ್ಷನ್ಸು ಯಾವಾಗಲೂ 1%ಕಿಂತ ಕೆಳಗಡೆ ಇರಬೇಕು. 1%ಕಿಂತ ಮೇಲೆ ಇದ್ದರೆ ಅದು ತುಂಬ ಕಾಸ್ಟ್ಲಿ ಆಯಿತು. ಅಟ್ಲೀಸ್ಟ್ 1%ಕಿಂತ ಆದರೂ ಕೆಳಗಡೆ ಇರಬೇಕು. ಇನ್ನು ಥರ್ಡ್ ಬಂದುಬಿಟ್ಟು ಮಿನಿಮಮ್ 3 ಇಯರ್ಸ್ ಆದರೂ ಆಗಿರಬೇಕು ಈ ಮ್ಯೂಚುವಲ್ ಫಂಡ್ಗಳು ಮಾರ್ಕೆಟಲ್ಲಿ ಇದ್ದು. ಯಾಕಂದರೆ ಇವಾಗ ಹೊಸದಾಗಿ ಯಾವುದಾದ್ರೂ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಆಗಿದೆ ಅಂದರೆ ಅಂಥ ಮ್ಯೂಚುವಲ್ ಫಂಡ್ ನಾನು ಸೆಲೆಕ್ಟ್ ಮಾಡಲ್ಲ. ಯಾಕಂದರೆ ಅದನ್ನು ಅನಲೈಸ್ ಮಾಡೋಕ್ಕೆ ನಮ್ಗೆ ಗೊತ್ತಾಗಲ್ಲ. ಮಿನಿಮಮ್ 3 ಇಯರ್ಸ್ ಆದರೂ ಹಳೇದಾಗಿರಬೇಕು ಆ ಫಂಡ್. ಇವಾಗ ಈ ಮ್ಯೂಚುವಲ್ ಫಂಡ್ನ ನೋಡ್ತಾ ಹೋಗೋಣ ಯಾವ ರೀತಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಅದೇ ರೀತಿ ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ. ಈ ಮ್ಯೂಚುವಲ್ ಫಂಡ್ಗಳನ್ನ ನೀವು ಬೈ ಮಾಡೋದಕ್ಕೋಸ್ಕರ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ನಿಮ್ಗೆ ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಮೊದಲನೇದಾಗಿ ಬರೋದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್. ಈ ಕ್ಯಾಟಗರಿಯಲ್ಲಿ ಬರೋ ಕಂಪನಿಗಳೆಲ್ಲನೂ ಲಾರ್ಜ್ ಕ್ಯಾಪ್, ನಮ್ಮ ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ನೆಕ್ಸ್ಟ್ 50 ಆಗಿರ್ಬೋದು, ಈ ಥರ ಇವೆಲ್ಲನೂ ಲಾರ್ಜ್ ಕ್ಯಾಪ್ ಕಂಪನಿಗಳಾಗಿರೋದ್ರಿಂದ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿಗಳು. ಇಂಥ ಕಂಪನಿನಲ್ಲಿ ನಾವು ಹೈ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಹೈ ರಿಸ್ಕ್ ಕೂಡ ಇರಲ್ಲ. ಇಲ್ಲಿ ರಿಸ್ಕ್ ರಿವಾರ್ಡು ಆವ್ರೇಜಿಂಗ್ ಆಗಿರುತ್ತೆ. ಮಿನಿಮಮ್ 13 to 15% CAGR ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಥ ಮ್ಯೂಚುವಲ್ ಫಂಡಲ್ಲಿ. ಅದರಲ್ಲಿ ಯಾವ್ದು ಬರುತ್ತೆ ಅಂದರೆ ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್. ಬ್ಲೂ ಚಿಪ್ ಅಂದರೆ ಒಂದೇನೆ, ಅದೇ ಲಾರ್ಜ್ ಕ್ಯಾಪ್ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ನಿಫ್ಟಿ 50 ಆಗಿರ್ಬೋದು, ಅಥವಾ ನೆಕ್ಸ್ಟ್ 50 ಆಗಿರ್ಬೋದು, ಅಥವಾ ನಿಫ್ಟಿ 100 ಆಗಿರ್ಬೋದು, ಇವೆಲ್ಲನೂ ಲಾರ್ಜ್ ಕ್ಯಾಪಲ್ಲಿ ಬರುತ್ತೆ. ಇಂಥ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದರ ರೇಟಿಂಗ್ ಬಂದುಬಿಟ್ಟು 5 ಸ್ಟಾರ್ ಇದೆ. AUM 63,264 ಇದೆ. ಎಕ್ಸ್ಪೆನ್ಸ್ ರೇಷಿಯೋ 0.91%. 1 ಇಯರ್ ರಿಟರ್ನ್ 11.8%, 3 ಇಯರ್ ರಿಟರ್ನ್ 15.6% ಆ್ಯಂಡ್ 5 ಇಯರ್ ರಿಟರ್ನ್ 18.3% ಇದೆ. ಇನ್ನು ಎರಡನೇದು ಬಂದುಬಿಟ್ಟು UTI ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ. ಬೇಸಿಕಲಿ ನಿಫ್ಟಿ 50 ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಯಾಕಂದರೆ ಇದು ಇಂಡೆಕ್ಸ್ ಫಂಡು. 2 ಸ್ಟಾರ್ ರೇಟಿಂಗ್ ಇದೆ. AUM 20,000 ಕೋಟಿ ಇದೆ. ಎಕ್ಸ್ಪೆನ್ಸ್ ರೇಷಿಯೋ
0.17%, 1 year return 7.4%, 3 year return 10.3%, 5 year return 14.5%. ಇವೆರಡು ಮ್ಯೂಚುವಲ್ ಫಂಡ್ಗಳು ಕೂಡ ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಸೇರಿರುತ್ತೆ. ಈ ಮ್ಯೂಚುವಲ್ ಫಂಡ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಕ್ಸ್ಟ್ ಬರೋದು ಮಿಡ್ ಕ್ಯಾಪ್ ಕ್ಯಾಟಗರಿ ಅಂತ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಇಲ್ಲಿರೋ ಎಲ್ಲಾನು ಮಿಡ್ ಕ್ಯಾಪ್ ಕಂಪನಿಗಳು, ಅಂದರೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10,000 ಕೋಟಿ 20,000 ಕೋಟಿ ಇದ್ರೂ ಕೂಡ ನಾವು ಮಿಡ್ ಕ್ಯಾಪಲ್ಲೇ ಕನ್ಸಿಡರ್ ಮಾಡ್ತೀವಿ. ಇವು ಕೂಡ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತವೆ. ಅದರಲ್ಲಿ ಯಾವುದು ಮ್ಯೂಚುವಲ್ ಫಂಡ್ ಅಂದರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್ ಅಂತ. ಇದರ ರೇಟಿಂಗು 5 ಸ್ಟಾರ್ ಇದೆ. AUM 26,421 crores ಇದೆ. ಎಕ್ಸ್ಪೆನ್ಸ್ ರೇಷೋ 0.66%, 1 year ರಿಟರ್ನ್ 32.5%, 3 year ರಿಟರ್ನ್ 29.6%, 5 year ರಿಟರ್ನ್ 30%. ನೆಕ್ಸ್ಟ್ ಇನ್ನೊಂದು ಬರೋದು ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ. ರೇಟಿಂಗ್ 4 ಸ್ಟಾರ್ ಇದೆ. AUM 8,891 crores ಇದೆ. ಎಕ್ಸ್ಪೆನ್ಸ್ ರೇಷೋ 0.59% ಇದೆ. 1 year ರಿಟರ್ನ್ 10.5%, 3 year ರಿಟರ್ನ್ 23.6%, 5 year ರಿಟರ್ನ್ 32.5% ಇದೆ. ಇವೆಲ್ಲಾನು ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಸೇರಿರೋದು. ನೆಕ್ಸ್ಟ್ ಬರೋ ಕ್ಯಾಟಗರಿ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ. ಈ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಯಾವ್ದು ಬರುತ್ತೆ ಅಂದರೆ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅಂತ ಇದೆಯಲ್ಲ, ಅದರಲ್ಲಿರೋ ಕಂಪನಿಗಳೆಲ್ಲಾನು ಸ್ಮಾಲ್ ಕ್ಯಾಪ್ ಕಂಪನಿಗಳು. ಆ 250 ಕಂಪನಿಯಲ್ಲಿರೋ ಸ್ಮಾಲ್ ಕ್ಯಾಪ್ನ ಇವರು ಅದರಲ್ಲಿ ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಲ್ಲ ಅಂಥ ಕಂಪ್ನಿನ ತಗೊಂಡು ಇವರು ಒಂದು ಬಾಸ್ಕೆಟ್ ಮಾಡಿರ್ತಾರೆ. ಇಲ್ಲಿ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ, ಹೆವಿ ರಿಸ್ಕ್ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಹೆವಿ ರಿಸ್ಕ್ ಅಂದರೆ ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಅದೇ ರೀತಿ ಈ ರಿಸ್ಕ್ ತಕ್ಕನಾಗಿ ರಿವಾರ್ಡು ಜಾಸ್ತಿ ಇರುತ್ತೆ. ಎಲ್ಲ ಕಂಪನಿಗಳು ಮಲ್ಟಿ ಬ್ಯಾಗರ್ ಅಂತ ನಾವು ರಿಟರ್ನ್ ಏನು ನೋಡ್ತಿದ್ದೀವಲ್ಲ, ಅವೆಲ್ಲನೂ ಸ್ಮಾಲ್ ಕ್ಯಾಪಿಂದಾನೆ ಹೋಗಿ ಲಾರ್ಜ್ ಕ್ಯಾಪಿಗೆ ಸೇರ್ಕೊಳ್ಳೋದು, ಅವಾಗಲೂ ಮಲ್ಟಿ ಬ್ಯಾಗರ್ ಆಗೋದು. ಅದೇ ರೀತಿ ಇಲ್ಲಿ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಮಿನಿಮಮ್ ನೀವು 18 to 20% CAGR ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ಆದರೆ ನೀವು ಚೂಸ್ ಮಾಡ್ತಾ ಇರೋದು ಲಾಂಗ್ ಟರ್ಮ್ ಆಗಿರೋದ್ರಿಂದ ರಿಸ್ಕ್ ಕಡಿಮೆ ಆಗ್ಬೋದು. ಯಾವ ರೀತಿ ಅಂದರೆ ನೀವು ಟೈಮ್ ಹೊರೈಸನ್ ಜಾಸ್ತಿ ಇಟ್ಟಷ್ಟು ನಿಮ್ಮ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಮ್ಯೂಚುವಲ್ ಫಂಡಲ್ಲಿ ಯಾವ್ದು ಬರುತ್ತೆ ಅಂದರೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ. ಅಗೇನ್ 5 ಸ್ಟಾರ್ ರೇಟಿಂಗ್ ಇದೆ. ಎಕ್ಸ್ಪೆನ್ಸ್ ರೇಷೋ 0.69% ಇದೆ. 1 year ರಿಟರ್ನ್ 16.7%, 3 year ರಿಟರ್ನ್ 23.6%, 5 year ರಿಟರ್ನ್ 32.7%. ನೆಕ್ಸ್ಟ್ ಇನ್ನೊಂದು ಬರೋದು ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಅಗೇನ್ ರೇಟಿಂಗ್ 5 ಸ್ಟಾರ್ ಇದೆ. AUM 9,699 crores, ಎಕ್ಸ್ಪೆನ್ಸ್ ರೇಷೋ 0.35%, 1 year ರಿಟರ್ನ್ 23.4%, 3 year ರಿಟರ್ನ್ 22.8%, 5 year ರಿಟರ್ನ್ 30.5% ಇದೆ. ಇವೆಲ್ಲನೂ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಇರುವಂಥ ಮ್ಯೂಚುವಲ್ ಫಂಡ್ಸು. ಇಲ್ಲಿ ರಿಸ್ಕ್ ಹೆವಿ ಇರುತ್ತೆ. ಇನ್ನು ನೆಕ್ಸ್ಟು ನೀವೇನಾದರೂ ಸ್ವಲ್ಪ ನಿಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸಿಂಗ್ ಆಗಿರಬೇಕು ಅಂತ ಅಂದ್ಕೊಂಡ್ರೆ, ಅಂದರೆ ಸ್ಮಾಲು ಮಿಡ್ಡು ಲಾರ್ಜು ಎಲ್ಲದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ವಲ್ಪ ಗೋಲ್ಡಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ವಲ್ಪ ಡೆಟ್ಟಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈ ರೀತಿ ನಿಮ್ಮ ಪೋರ್ಟ್ಫೋಲಿಯೋನ ಏನಾದರೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಇಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಫ್ಲೆಕ್ಸಿ ಕ್ಯಾಪ್ನ ಚೂಸ್ ಮಾಡ್ಬೋದು. ಯಾಕಂದರೆ ಫ್ಲೆಕ್ಸಿ ಕ್ಯಾಪಲ್ಲಿ ನೀವು ಎಲ್ಲಿ ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಫಂಡ್ ಮ್ಯಾನೇಜರ್ಗೆ ಪೂರ್ತಿಯಾಗಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇದರ ಹೆಸರೇ ಫ್ಲೆಕ್ಸಿ ಕ್ಯಾಪ್ ಇರೋದ್ರಿಂದ ಹೆಸರಿಗೆ ತಕ್ಕನಾಗಿ ಇದು ಫಂಡ್ ಮ್ಯಾನೇಜರ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ನೀನು ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲಾರ್ಜ್ ಕ್ಯಾಪಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಮಾಲ್ ಕ್ಯಾಪಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಿಡ್ ಕ್ಯಾಪಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರಲ್ಲ. ಅವನಿಗೆ ಎಲ್ಲಿ ಗ್ರೋತ್ ಕಾಣಿಸುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಥರ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ನೀವು ಕನ್ಸರ್ವೇಟಿವ್ ಆಗಿ ಹೋಗ್ಬೋದು. ಅಂದರೆ ಸ್ವಲ್ಪ 16 to 17% ರಿಟರ್ನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ರಿಸ್ಕ್ ಕಡಿಮೆ ಇರೋದ್ರಿಂದ ರಿವಾರ್ಡ್ ಕೂಡ ಆಟೋಮೆಟಿಕ್ ಕಡಿಮೆ ಇರುತ್ತೆ. ಇದರಲ್ಲಿ ಯಾವ ಮ್ಯೂಚುವಲ್ ಫಂಡ್ ಬರುತ್ತೆ ಅಂದರೆ ಮೊದಲನೇದು ಫಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ. ಅಗೇನ್ ರೇಟಿಂಗ್ 5 ಸ್ಟಾರ್ ಇದೆ. AUM 87,539 crores ಇದೆ. ಎಕ್ಸ್ಪೆನ್ಸ್ ರೇಷೋ 0.63% ಇದೆ. 1 year ರಿಟರ್ನ್ 20%, 3 year ರಿಟರ್ನ್ 17.1% ಆ್ಯಂಡ್ 5 year ರಿಟರ್ನ್ 24.6% ಇದೆ. ಇನ್ನು ಸೆಕೆಂಡ್ ಬರೋದು JM ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ. ಇದರದ್ದು ರೇಟಿಂಗು 5 ಸ್ಟಾರ್ ಇದೆ. AUM 5,338 crores ಇದೆ. ಎಕ್ಸ್ಪೆನ್ಸ್ ರೇಷೋ 0.55%, 1 year ರಿಟರ್ನ್ 23.3%, 3 year ರಿಟರ್ನ್ 23.9%, 5 year ರಿಟರ್ನ್ 23.8% ಕನ್ಸಿಸ್ಟೆಂಟ್ ರಿಟರ್ನ್ ತಂದುಕೊಟ್ಟಿದೆ. ಇವೆಲ್ಲ ಮ್ಯೂಚುವಲ್ ಫಂಡ್ಗಳನ್ನು ಈಕ್ವಿಟಿ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ಗಳು. ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಮಿನಿಮಮ್ 15 ವರ್ಷ ಆದರೂ ಇರಬೇಕು. 15 ವರ್ಷನೇ ನಾನು ಇಲ್ಲಿ ಮಿನಿಮಮ್ ತೊಗೊಂಡಿದ್ದೀನಿ. ಯಾಕಂದರೆ ಇವು ಸ್ವಲ್ಪ ಹೆವಿ ರಿಸ್ಕ್ ಕ್ಯಾಟಗರಿ ಇರುತ್ತೆ. ಅದಕ್ಕೋಸ್ಕರ ಮಿನಿಮಮ್ 15 ವರ್ಷದವರೆಗೂ ನಾನು ಈ ಮ್ಯೂಚುವಲ್ ಫಂಡ್ನ ಟಚ್ ಮಾಡಲ್ಲ ಅಂತ ಅಂದರೆ ನೀವು ಈ ಮ್ಯೂಚುವಲ್ ಫಂಡ್ನ ಕನ್ಸಿಡರ್ ಮಾಡ್ಬೋದು. ಅಗೇನ್ ಇದರಲ್ಲಿ ಹೇಳಿರೋ ಯಾವುದೇ ಮ್ಯೂಚುವಲ್ ಫಂಡ್ ಕೂಡ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸಿಗೆ ಮಾತ್ರ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.